ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧವಾಗಿ ಬೃಹತ್ ಪ್ರತಿಭಟನಾ ಸಮಾವೇಶ ಮಂಗಳೂರಲ್ಲಿ ಆಯೋಜನೆಯಾಗಿದೆ. ಮಂಗಳೂರಿನ ಅಡ್ಡಿಯಾರ್ ಬಳಿಯ ಶಾ ಗಾರ್ಡನ್ ಬಳಿಯಲ್ಲಿ ನಡೆದಂಥ ಬೃಹತ್ ಸಮಾವೇಶ ಇವತ್ತು. ಪ್ರತಿಭಟನೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಭಾಗಿಯಾಗಿದ್ದರು. ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ನಿಂತುಕೊಂಡು ವಕ್ಫ್ ಕಾಯ್ದೆ ವಿರುದ್ಧವಾಗಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ರು. ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ಕೂಡ ಬೃಹತ್ ಸಮಾವೇಶವೂ ನಡೆಯಿತು. ಪ್ರತಿಭಟನಾ ಸಮಾವೇಶ ಕೂಡ ಹೌದು, ರಸ್ತೆ ತಡೆಯುವಂಥ ಸಮಾವೇಶ ಕೂಡ ಆಗಿತ್ತಿದು. ಸಮಾವೇಶದ ಉದ್ದಕ್ಕೂ ಆಜಾದಿ 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 ಅಂತ ಹೇಳಿ ಅನೇಕ ಮುಸ್ಲಿಂ ಸಮುದಾಯದ ಮುಖಂಡರುಗಳು ಜೋರಾಗಿ ಕೂಗ್ತಾ ಇದ್ರು. ಶಿಯಾ ಪರ್ಸನಲ್ ಲಾ ಬೋರ್ಡ್ ಅವರು ಪ್ರಥಮವಾಗಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದರು. ಅದಕ್ಕಾಗಿ ಶಿಯಾಗಳನ್ನು ವಿಭಜನೆ ಮಾಡಿ ಶಿಯಾಗಳನ್ನು ಸರ್ವನಾಶ ಮಾಡುವ ಒಂದು ತಂತ್ರಗಾರಿಕೆ ಬೋರಾ ಮತ್ತು ಆಗಾ ಖಾನಿಗಳ ಪ್ರತ್ಯೇಕ ಮಂಡಳಿ. ಮುಸಲ್ಮಾನರು ಛಿದ್ರವಾಗಬೇಕು ಈ ಅಮೆಂಡ್ಮೆಂಟ್ನೊಂದಿಗೆ. ನಿನ್ನೆ ಮೊನ್ನೆ ನಾನು ನೋಡಿದೆ, ಪ್ರಧಾನಮಂತ್ರಿಯವರಿಗೆ ಆಶೀರ್ವಾದ ಮಾಡಿ ಸ್ವಾಗತಿಸಿದಂತಹ ಒಂದು ವಿಭಾಗ ಇದೆ ಬೋರಾ ಕಮ್ಯುನಿಟಿಯವರು. ಅದರಲ್ಲೂ ಬೋರಾ ಕಮ್ಯುನಿಟಿಯ ದೊಡ್ಡ ಮಟ್ಟದಂತಹ ನಾಯಕರು ಯಾರು ಇಲ್ಲವಾಗಿಸಲು ನಿಮ್ಮಿಂದ ಸಾಧ್ಯವಿಲ್ಲ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇವೆ. ಸ್ವಾಮೀಜಿಗಳೇ, ದೆಹಲಿಯ ಧನಿಗಳೇ, ನೀವು ಸೇವಕರು, ನಾವು ಈ ನಾಡಿನ ನಿಜವಾದ ಧನಿಗಳು. ಇದು ಪ್ರಜಾಪ್ರಭುತ್ವ, ನಾವು ಪ್ರಭುಗಳು. ತಾವು ತಮ್ಮ ಅಧಿಕಾರದ ಹಸ್ತಾಂತರದ ಅಧಿಕಾರ ವಹಿಸಿಕೊಳ್ಳುವ ಆ ಕಾಲದಲ್ಲಿ ಹೇಳಿದ ಹಾಗೆ ನಾನೊಬ್ಬ ಪ್ರಧಾನಮಂತ್ರಿಯಲ್ಲ, ಪ್ರಧಾನ ಸೇವಕ ಎನ್ನುವ ಮಾತನ್ನು ತಮಗೆ ನಾವು ನಂಬಿಸ್ತಾ ಇದ್ದೇವೆ. ನೀವು ಮಾಡಬೇಕಾದ ವಕ್ಫ್ ಭೂಮಿ, ಕಬಲಿಕೆಯಾದ ಆ ವಕ್ಫ್ ಭೂಮಿ 1 ತಿಂಗಳಿಗೆ 75 ಲಕ್ಷ ಪವರ್ ಬಿಲ್ ಕಟ್ಟುವಂತಹ ಆ ಮುಂಬೈಯ